ನೋಡಪ್ಪ ಬಂದಿದ್ದಾರೆ ಮನೆಗೆ. ಟಾಕ್ಸಿಕ್ ವರ್ಲ್ಡ್ ಇಸ್ ಮೈ ಟೆರಿಟರಿ ಅಂತಿದ್ದಾರೆ. ಆ ಇಂಟ್ರೊಡಕ್ಷನ್ ಸೀಕ್ವೆನ್ಸ್ ಇಟ್ ಸೆಲ್ಫ್ ನೆಕ್ಸ್ಟ್ ಲೆವೆಲ್ ಇದೆ. ಎಲ್ಲರಿಗೂ ಎಲ್ಲಾ ಟೈಮಿಗೂ ರುಚಿಸುವಂತಹ ಎಂಟರ್ಟೈನ್ ಮಾಡುವಂತಹ ಕಂಟೆಂಟ್. ಆತ್ಮೀಯ ಕನ್ನಡ ಪಿಕ್ಚರ್ ವೀಕ್ಷಕರಿಗೆ ನಮಸ್ಕಾರ, ನಾನು ಪ್ರವೀಣೇಕ ಅಂತ. ಇವತ್ತು ಜನವರಿ 8ನೇ ತಾರೀಕು ರಾಕಿಂಗ್ ಸ್ಟಾರ್ ಯಶ್ ಡೇ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಟಾಕ್ಸಿಕ್ ಟೀಸರ್ ಒಂದ್ ಕಡೆ, ಇನ್ನೊಂದ್ ಕಡೆ ರಾಕಿಂಗ್ ಸ್ಟಾರ್ ಯಶ್ ಅವರ 40ನೇ ಹುಟ್ಟುಹಬ್ಬ. ಇಡೀ ಸಿನಿಮಾ ಜಗತ್ತು ಇವತ್ತು ಈ ಒಂದು ಟೀಸರ್ ನ ನೋಡೋದಿಕ್ಕೆ, ಈ ಒಂದು ಗಳಿಗೆಗೋಸ್ಕರ ಕಾತುರದಿಂದ ಕಾಯ್ತಾ ಇತ್ತು. ಎಸ್ಪೆಷಲಿ ಕನ್ನಡ ಚಿತ್ರರಂಗದ ಮಂದಿ ನಾವು ತುಂಬಾ ಹೆಮ್ಮೆಯಿಂದ ಈ ಒಂದು ಟಾಕ್ಸಿಕ್ ಸಿನಿಮಾ ಮೇಲೆ ತುಂಬಾ ದೊಡ್ಡ ನಿರೀಕ್ಷೆನ ಇಟ್ಕೊಂಡಿದ್ವಿ. ಸೊ ಈ ಒಂದು ಟೀಸರ್ಗೋಸ್ಕರ ಇವತ್ತು ಟೀಸರ್ ಬರುತ್ತೆ, ಇವತ್ತು ಬರುತ್ತೆ, ನಾಳೆ ಬರುತ್ತೆ ಅಂತ ಹೇಳಿ ಇಷ್ಟು ವರ್ಷಗಳಿಂದ ಕಾದಿದ್ದಕ್ಕೆ ಇವತ್ತು ರಾಕಿಂಗ್ ಸ್ಟಾರ್ ಯಶ್ 40ನೇ ಹುಟ್ಟುಹಬ್ಬದ ಪ್ರಯುಕ್ತ ಸೂಪರ್ ಆಗಿ, ಎಕ್ಸ್ಟ್ರಾಡಿನರಿ ಆಗಿ, ಹೇಳಿದಂತೆ ನುಡಿದಂತೆ ನಡೆದಂತೆ ಬೆಳೆದ ರಾಕಿಂಗ್ ಸ್ಟಾರ್ ಯಶ್ ಈ ಸಲ ಟಾಕ್ಸಿಕ್ ಅವ್ರು ಏನ್ ಹೇಳಿದ್ರು, ಲುಕ್ ವಾಚ್ ಔಟ್ ಗೈಸ್, ನೆಕ್ಸ್ಟ್ ದಿಸ್ ಇಸ್ ದ ಬಿಗಿನಿಂಗ್ ಅಂತ ಒಂದು ವೇದಿಕೆಯಲ್ಲಿ ಹೇಳಿದ್ರು. ಆ ವೇದಿಕೆಯಲ್ಲಿ ಹೇಳದಂಗೆ KGF ನ ಹೊಡೆದ್ರು. KGF ಆದ್ಮೇಲೆ ಟಾಕ್ಸಿಕ್ ವರ್ಲ್ಡ್ ಇಸ್ ಮೈ ಟೆರಿಟರಿ ಅಂತಿದ್ದಾರೆ. ನಿರ್ಭೀತವಾಗಿ, ಯಾವುದೇ ಭಯ ಇಲ್ಲದೆ ನಿರ್ಭೀತವಾಗಿ ಹಾಲಿವುಡ್ ಲೆವೆಲ್ಗೆ ಅಲ್ಲ, ಹಾಲಿವುಡ್ಗಿಂತ ಬೆಟರ್ ಸಿನಿಮಾ ನಾನು ಮಾಡ್ತೀನಿ ಅಂತ ಮಾಡಿ ತೋರಿಸಿದ್ದಾರೆ. ಅದಕ್ಕೆ ಈ ಗ್ಲಿಮ್ಸ್ ಸಾಕ್ಷಿ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಟಾಕ್ಸಿಕ್ ಟೀಸರ್ ಈಗಷ್ಟೇ ಔಟ್ ಆಗಿದೆ. ಬರ್ಡೇ ಪ್ರಯುಕ್ತ ಇಡೀ ಇಂಡಿಯಾ ತುಂಬೆಲ್ಲ ಎಲ್ಲಾ ಭಾಷೆ, ಎಲ್ಲಾ ಲ್ಯಾಂಗ್ವೇಜ್ ನ ಎಲ್ಲಾ ಪ್ರೇಕ್ಷಕರು, ಎಲ್ಲಾ ಫಿಲ್ಮ್ ಮೇಕರ್ಸ್ ಈ ಒಂದು ಕಂಟೆಂಟ್ ಮೇಲೆ ಕಣ್ಣಿಟ್ಟಿದ್ರು. ಎಲ್ಲರೂ ನೋಡ್ತಿದ್ದಾರೆ, ಅದ್ಭುತವಾದಂತ ರಿವ್ಯೂಸ್ ನ ಹಾಕ್ತಿದ್ದಾರೆ. ಈ ಒಂದು ಕಂಟೆಂಟ್ ಓಪನ್ ಅಗೇನ್ ರಾಕಿಂಗ್ ಸ್ಟಾರ್ ಸ್ಟೈಲ್, ಡ್ಯಾಡ್ ಈಸ್ ಹೋಮ್. ಅದೊಂದು ಅಂದ್ರೆ ಅವರು ಏನೇ ಒಂದು ಹಾಕಿದ್ರು ಒಂದು ಸಿಗ್ನೇಚರ್ ಇರುತ್ತೆ ಅವ್ರ ಡೈಲಾಗ್ ಅಲ್ಲಿ. ಅವ್ರು ಅಷ್ಟು ಸಿನಿಮಾಗಳು ನೋಡ್ಕೊಂಡ್ ಬಂದಾಗ KGF ಆ ವಿಚಾರಕ್ಕೆ ತುಂಬಾ ಸಿಗ್ನೇಚರ್ ಗಳನ್ನ ಅವ್ರು ಇಟ್ಟಿದ್ರು. ಸೊ ಅದೊಂದು ಎಕ್ಸ್ಪೆಕ್ಟೇಷನ್ ಇತ್ತು. ಲಾಸ್ಟ್ ಟೈಮು ಬರ್ಡೇಗೆ ಅವರು ಇದನ್ನ ಬಿಟ್ಟಾಗ ಏನು ಇಲ್ವಲ್ಲ ಅನ್ನೋದು ಕೆಲವೊಂದು ಮಾತು ಇತ್ತು. ಎಲ್ಲವನ್ನು ಬೂಸ್ಟ್ ಮಾಡ್ಬಿಟ್ಟಿದ್ದಾರೆ, ಹೊಡೆದಾಕ್ಬಿಟ್ಟಿದ್ದಾರೆ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಆ ಲೆವೆಲ್ಗೆ ಈ ಟೀಸರ್ ಇದೆ. ಸೊ ಹಾಲಿವುಡ್ ಸಿನಿಮಾ ಅಂದ್ರೆ ಹೇಗೆ, ಹಾಲಿವುಡ್ ಸ್ಕೇಲ್ ಅಂದ್ರೆ ಏನು, ಹಾಲಿವುಡ್ ಕ್ವಾಲಿಟಿ ಅಂದ್ರೆ ಏನು, ಅದೆಲ್ಲವನ್ನು ಮೀರಿಸುವಂತ ಟಾಕ್ಸಿಕ್ ನ ರಾಕಿಂಗ್ ಸ್ಟಾರ್ ಯಶ್, ಮಾನ್ಸ್ಟಾರ್ ಕ್ರಿಯೇಷನ್ಸ್ ಅಂಡ್ KVN ಪ್ರೊಡಕ್ಷನ್ಸ್ ಕೊಲಾಬರೇಟಿವ್ ಆಗಿ ಪ್ರೊಡ್ಯೂಸ್ ಮಾಡಿರುವಂತ ಈ ಸಿನಿಮಾ. ಅಂಡ್ ಗೀತು ಮೋಹನ್ ದಾಸ್ ಒಬ್ಬ ಮಹಿಳಾ ನಿರ್ದೇಶಕಿಯಾಗಿ ಈ ತರದೊಂದು ವಿಷನ್ ನ ಇಟ್ಕೊಂಡಿರೋದು, ಈ ಸ್ಕೇಲ್ ಆಫ್ ಕಂಟೆಂಟ್ ನ ಮಾಡಿರೋದು. ಅಂಡ್ ರಾಕಿಂಗ್ ಸ್ಟಾರ್ ಯಶ್ ಕೂಡ ಈ ಸಿನಿಮಾಗೆ ಬರ್ದಿದ್ದಾರೆ ಅಂತ ನಾವು ಕೇಳ್ಪಟ್ಟಿದ್ವಿ. ಸೊ ಅವರಿಬ್ಬರ ಕೊಲಾಬರೇಷನ್ ಅಲ್ಲಿ ಇವ್ರದ್ದು ರೈಟಿಂಗು, ಸೊ ಈ ಎಲ್ಲಾ ಮ್ಯಾಟರ್ಗಳು ಈ ಟೀಸರ್ ನ ನೋಡ್ಬೇಕಾದ್ರೆ ಹಿಂಗ್ ಓಡ್ತಾ ಇತ್ತು ತಲೆಯಲ್ಲಿ, ಏನ್ ಮಾಡಿರ್ಬೋದು. ಅಂಡ್ ಆ ಇಂಟ್ರೊಡಕ್ಷನ್ ಸೀಕ್ವೆನ್ಸ್ ಇಟ್ ಸೆಲ್ಫ್ ನೆಕ್ಸ್ಟ್ ಲೆವೆಲ್ ಇದೆ. ಹಾಲಿವುಡ್ ಲೆವೆಲ್ ಅಂತ ಕಂಪ್ಯಾರಿಸನ್ ಎಲ್ಲರೇ ತುಂಬಾ ಫ್ರೆಶ್ ಆಗಿದೆ ಕಂಟೆಂಟ್. ಅಂದ್ರೆ ನೀವು ಸುಮಾರು ಹಾಲಿವುಡ್ ಸಿನಿಮಾಗಳು ನೋಡಿರ್ಬೋದು, ಸುಮಾರು ಬೇರೆ ಬೇರೆ ಸಿನಿಮಾಗಳು ನೋಡಿರ್ಬೋದು. ಆದ್ರೆ ನಮ್ಮದೊಂದು ಟೇಸ್ಟ್ ಇದೆಯಲ್ಲ, ಕನ್ನಡದ ಪಲ್ಸ್ ಒಂದು ಇದೆಯಲ್ಲ, ನಮ್ಮ ಇಂಡಿಯನ್ ಸಿನಿಮ್ಯಾಟಿಕ್ ಮಾಸಿಫೈ, ಇಂಡಿಯನ್ ಸಿನಿಮಾ ಪಲ್ಸ್ ಇದೆಯಲ್ಲ, ಇಂಡಿಯನ್ ಸಿನಿಮಾ ಆಡಿಯನ್ಸ್ ಎಂಜಾಯ್ ಮಾಡುವಂತ ಪಲ್ಸ್ ಇದೆಯಲ್ಲ, ಅದನ್ನ ತುಂಬಾ ಚೆನ್ನಾಗಿ ಹಿಡಿದಿದ್ದಾರೆ. ಅದರ ಜೊತೆಗೆ ಹಾಲಿವುಡ್ ಫಿಲ್ಮ್ ಆಡಿಯನ್ಸ್, ಗ್ಲೋಬಲ್ ಆಡಿಯನ್ಸ್ ಏನ್ ಎಕ್ಸ್ಪೆಕ್ಟ್ ಮಾಡ್ತಾರೆ, ಅವ್ರಿಗೆ ರುಚಿಸುವಂತಹ ಫ್ಲೇವರು ಕೂಡ, ಒಂದು ಪಲ್ಸು ಕೂಡ ಇದ್ರಲ್ಲಿ ಅಡಗಿದೆ ಅನ್ನೋದು ತುಂಬಾ ನಿಶ್ಚಳವಾಗಿ ಕಾಣ್ತಾ ಇದೆ. ಟಾಕ್ಸಿಕ್ ಟೀಸರ್ ನಾನಂತೂ ತುಂಬಾ ಎಕ್ಸೈಟ್ ಆಗಿದ್ದೀನಿ. ಅಂಡ್ ರಾಕಿಂಗ್ ಸ್ಟಾರ್ ಯಶ್ ಆಲ್ವೇಸ್ ಅವರು ಎಂಟ್ರಿ, ಅವರು ಅಂದ್ರೆ ಒಂದು ಸಿಗ್ನೇಚರ್, ಒಂದು ರಜನಿಕಾಂತ್, ಒಂದು ಸಲ್ಮಾನ್ ಖಾನ್, ಒಂದು ಪವನ್ ಕಲ್ಯಾಣ್, ಏನು ನಾವು ಒಂದು ಸಿಗ್ನೇಚರ್ ಆಗಿ ಈ ಒಂದು ಜಮಾನದಲ್ಲಿ ನೋಡ್ಕೊಂಡು ಬಂದಿದ್ದೀವಿ. ಅದರಂತೆ ಇವತ್ತು ರಾಕಿಂಗ್ ಸ್ಟಾರ್ ಯಶ್ ಆ ಸಾಲಲ್ಲಿ ತುಂಬಾ ಎತ್ತರಕ್ಕೆ ಮುಂದಕ್ಕೆ ನಿಂತಿದ್ದಾರೆ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಅವ್ರು ಏನು ಮಾಡಿದ್ರು ಸ್ಟೈಲು, ಅವ್ರು ಏನು ಮಾಡಿದ್ರು ಶಿಳ್ಳೆ, ಚಪ್ಪಾಳೆ, ಕೂಗು, ಥಿಯೇಟರ್ ಕಿತ್ತೋಗೋ ಲೆವೆಲ್ಗೆ ಅವರ ಇಂಟ್ರೊಡಕ್ಷನ್ ಇಲ್ಲಿದೆ. ಸೊ ಬಿಡಿಯಾಗಿ ನೀವು ನೋಡಿ, ಟೀಸರ್ ನೋಡಿ, ನಿಮ್ಗೆ ಅನ್ಸುತ್ತೆ ಹಿಂಗೂ ಯೋಚನೆ ಮಾಡ್ಬೋದಾ, ಹಿಂಗೂ ಇಡ್ಬೋದಾ ಅಂತ. ಪ್ರತಿಯೊಂದು ಎಲಿಮೆಂಟ್ ಅಲ್ಲೂ ಮಾಸ್ ಇದೆ, ಪ್ರತಿಯೊಂದು ಎಲಿಮೆಂಟ್ ಅಲ್ಲೂ ಕ್ಲಾಸ್ ಇದೆ. ಇದು ಟಾಕ್ಸಿಕ್. ಎ ಫೇರ್ ಟಾಲೆ ಗ್ರೋನ್ ಅಪ್ಸ್ ಅಂತ ಏನಿದೆ ಅವರ ಟ್ಯಾಗ್ ಲೈನು, ಅದು ತಕ್ಕಂತೆ ಹೊಸ ಜನ್ಜಿ, ಆಲ್ಫಾ, ಹಿಂದ್ಗಡೆಯಿಂದ ಇದ್ದಂತ ಜನರೇಷನ್, ನೆಕ್ಸ್ಟ್ ಬರುವಂತ ಬೀಟಾ, ಗಾಮ, ಎಲ್ಲರಿಗೂ ಎಲ್ಲಾ ಟೈಮಿಗೂ ರುಚಿಸುವಂತಹ, ಎಂಟರ್ಟೈನ್ ಮಾಡುವಂತಹ ಕಂಟೆಂಟ್ ಶೋ ಇಲ್ಲಿ ಲೋಡ್ ಆಗಿದೆ ಟಾಕ್ಸಿಕ್ ಅಲ್ಲಿ. ಆ ಟೀಸರ್ ನ ನೋಡಿದಾಗ ಇದೊಂದು ಫೀಲಿಂಗ್ ನನಗೆ ಅನ್ನಿಸ್ತಾ ಇದೆ. ಅಂಡ್ ರಾಕಿಂಗ್ ಸ್ಟಾರ್ ಯಶ್ ಸ್ಟೈಲ್, ಮ್ಯಾನರಿಸಮ್, ಅಂಡ್ ಅವರೊಂದು ಪಾತ್ರಕ್ಕೋಸ್ಕರ ಅವ್ರು ರೆಡಿ ಆಗಿರೋ ರೀತಿ, ಲುಕ್ಕು, ಆ ಬಾಡಿ ಲ್ಯಾಂಗ್ವೇಜ್, ಅಂಡ್ ಅವರ ಬಾಡಿನ ಆ ಪಾತ್ರಕ್ಕೋಸ್ಕರ ತಯಾರು ಮಾಡ್ಕೊಂಡಿರೋ ರೀತಿ, ಅಷ್ಟು ಎಫರ್ಟ್ಸು ಅಂಡ್ VFX, ಇದು ಅಥೆಂಟಿಸಿಟಿ ಎಕ್ಸ್ಟ್ರಾಡಿನರಿ ಆಗಿದೆ. ಒಂದೊಂದು ವಿಷಯನೂ ತುಂಬಾ ಡಿಟೇಲ್ಡ್ ಆಗಿ ವರ್ಕ್ ಮಾಡಿದಂತ ಕಾಣ್ತಾ ಇದೆ. KVN ಪ್ರೊಡಕ್ಷನ್ ಹೆಮ್ಮೆ, ಅಂಡ್ ಮಾನ್ಸ್ಟಾರ್ ಕ್ರಿಯೇಷನ್ಸ್, ರಾಕಿಂಗ್ ಸ್ಟಾರ್ ಯಶ್ ಅವರ ಪ್ರೊಡಕ್ಷನ್, ಎರಡೂ ಕೂಡ ತುಂಬಾ ಹೆಮ್ಮೆಯ ಕೆಲಸವನ್ನ ಮಾಡಿದೆ ಅಂತ ಈ ಒಂದು
ವಿಚಾರಕ್ಕೆ ಈ ಒಂದು ಕಂಟೆಂಟ್ ನ ನೋಡ್ತಾ ಇದ್ರೆ ಕಾಣಿಸ್ತಾ ಇದೆ. ಅಂಡ್ ಟಾಕ್ಸಿಕ್ ಏನೆಲ್ಲ ನಿರೀಕ್ಷೆ ಇತ್ತು, ಏನೆಲ್ಲ ಎಕ್ಸ್ಪೆಕ್ಟೇಷನ್ ಇತ್ತು, ಸಿನಿಮಾ ಮೇಲೆ ಇವಾಗ ದುಪ್ಪಟ್ಟು ಆಗಿದೆ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಆ ಸ್ಕೇಲ್ಗೆ ಅವ್ರು ಮಾನ್ಸ್ಟಾರ್ ಕ್ರಿಯೇಷನ್ಸ್ ಅಂತ ಏನ್ ಇಟ್ಟಿದ್ದಾರೆ ರಾಕಿಂಗ್ ಸ್ಟಾರ್ ಯಶ್ ಅವರ ಬ್ಯಾನರ್ಗೆ, ಸೊ ಅದಕ್ಕೆ ಅದೇ ರೀತಿಯಾಗಿ ಅವ್ರದ್ದೊಂದು ಟ್ಯಾಟೋ ಇದೆ ಮಾನ್ಸ್ಟಾರ್ ಕ್ರಿಯೇಷನ್ಸ್ ಕೈ ಮೇಲೆ. ಇದೇನೋ ಸಮಥಿಂಗ್ ಬೇರೆ ಬೇರೆ ವಿಷಯಗಳನ್ನ ಡಿಕೋಡ್ ಮಾಡ್ತಾ ಹೋದ್ರೆ ಬೇರೆ ಬೇರೆ ವಿಷಯಗಳು ಸಿಗೋ ತರ ಇದೆ. ಸೊ ಮುಂದಕ್ಕೆ ಅದನ್ನೆಲ್ಲ ನಾನು ನಿಮ್ಮ ಮುಂದೆ ಇಡುವಂತ ಪ್ರಯತ್ನ ಮಾಡ್ತೀನಿ. ಸೊ ಇದರ ಜೊತೆಗೆ ಏನ್ ಮಾನ್ಸ್ಟಾರ್ ಲುಕ್ ಅಥವಾ ಮಾನ್ಸ್ಟಾರ್ ಅಂತ KGF ಅಲ್ಲಿ ಏನು ಒಂದು ಅದೊಂದು ಹೆಸರಿತ್ತು. ಸೊ ಮಾನ್ಸ್ಟಾರ್ ಕ್ರಿಯೇಷನ್ಸ್ ನ ಇವರು ಮಾನ್ಸ್ಟಾರ್ ಕ್ರಿಯೇಷನ್ಸ್ ಅಂದ್ರೆ ಲೆಕ್ಕ ಕೊಡಿ ಅವರು ಯಾವ ಲೆವೆಲ್ ಥಿಂಕ್ ಮಾಡಿರೋದಂತ. ಸೊ ಈ ಸ್ಕೇಲು, ಈ ಸಿನಿಮಾ, ಟಾಕ್ಸಿಕ್ ಗ್ಲಿಮ್ಸ್ ಕೂಡ ಮಾನ್ಸ್ಟಾರ್ ಆಗಿದೆ. ಅಂಡ್ ಆ ಮಾನ್ಸ್ಟಾರ್ ಆಗಿ ರಾಕಿಂಗ್ ಸ್ಟಾರ್ ಯಶ್ ನನ್ಗೆ ಎಸ್ಪೆಷಲಿ ಶೂಟ್ ಮಾಡೋದು ಗನ್ ಹಂಗೆ ತಿರುಗಿಸಿ ಕಾಲಲ್ಲಿ ಹಂಗೆ ಶೂಟ್ ಮಾಡೋದು ಸಕ್ಕತ್ತಾಗಿತ್ತು ರೀ ಅದು. ಅಂಡ್ ಆ ಸೀಕ್ವೆನ್ಸ್ ನ ಡಿಸೈನಿಂಗ್ ಸೂಪರ್ ಆಗಿದೆ. ಅಂಡ್ ಕಾರು, ಆ ಒಂದು ಪಂಪು ಅಂಡ್ ಎಕ್ಸ್ಪ್ಲೋಡಿಂಗು. ಡ್ಯಾಡಿ ಈಸ್ ಹೋಮ್, ಡ್ಯಾಡಿ ಈಸ್ ಹೋಮ್. ದೊಡ್ಡಪ್ಪ ಬಂದಿದ್ದಾರೆ ಮನೆಗೆ, ಓಕೆ, ಇಡೀ ವರ್ಲ್ಡ್ ಇಸ್ ಮೈ ಟೆರಿಟರಿ ಅಂತ ಹೇಳಿದ್ದಾರೆ. ಅದಕ್ಕೆ ತಕ್ಕಂತೆ ಟಾಕ್ಸಿಕ್ ಇವತ್ತು ಸಜ್ಜಾಗಿ ನಿಂತಿದೆ. ರಾಕಿಂಗ್ ಸ್ಟಾರ್ ಯಶ್ 40ನೇ ಹುಟ್ಟುಹಬ್ಬ. ಈ 40 ಹುಟ್ಟುಹಬ್ಬದ ಹಿಂದಿನ ಜರ್ನಿ ಒಂದ್ಸಲ ನೆನೆಸೋದಾದ್ರೆ ಅವರ ಜರ್ನಿಯೇ ಸ್ಫೂರ್ತಿ, ಅವರ ಜರ್ನಿ ಅದ್ಭುತ. ಕನ್ನಡ ಚಿತ್ರರಂಗದ ಹೆಮ್ಮೆ. ಅವರು ನಮ್ಮ ಒಂದು ನಾಡಿನಲ್ಲಿ ಹುಟ್ಟಿ ನಮ್ಮ ಕನ್ನಡದ ನೆಲದಲ್ಲಿ ನಿಂತು ಇಡೀ ಜಗತ್ತನ್ನ ಇವತ್ತು ಗಮನ ಸೆಳೀತಾ ಇದ್ದಾರೆ. ಇಡೀ ಜಗತ್ತಿಗೆ ಎಂಟರ್ಟೈನ್ ಮಾಡ್ತಿದ್ದಾರೆ ಅಂತಂದ್ರೆ ಇದಕ್ಕಿನ್ನ ಹೆಮ್ಮೆ ಮತ್ತೊಂದಿಲ್ಲ. ಈ ಒಂದು ಹುಟ್ಟುಹಬ್ಬ ಅವ್ರಿಗೆ ತುಂಬಾ ಸ್ಪೆಷಲ್ ಆಗಿರ್ಲಿ. ಟಾಕ್ಸಿಕ್ ಸಿನಿಮಾ ತುಂಬಾ ದೊಡ್ಡದಾಗಿ ಆಗ್ಲಿ. ಹಾಗೆ ಈ ವರ್ಷ ಟಾಕ್ಸಿಕ್ ಇಡೀ ಜಗತ್ತನ್ನ ಗೆಲ್ಲಿ ಇದೇ ರೀತಿ ವರ್ಲ್ಡ್ ಲೆವೆಲ್ಗೆ ಅವರು ಒಂದೊಂದೇ ಸ್ಟೇಜ್ ಬೈ ಮೊದಲು ಪ್ರಾದೇಶಿಕವಾಗಿ ಒಂದು, ಆಮೇಲೆ ದೇಶದಾದ್ಯಂತ, ಈಗ ಗ್ಲೋಬಲಿ. ಸೊ ಖಂಡಿತವಾಗ್ಲೂ ರಾಕಿಂಗ್ ಸ್ಟಾರ್ ಯಶ್ ಹಾದಿ, ವಿಷನ್ ಎಲ್ಲವೂ ಪ್ರಾಮಾಣಿಕವಾಗಿದೆ, ಶಿಸ್ತಿನಿಂದ ಕೂಡಿದೆ, ಶ್ರದ್ಧೆಯಿಂದ ಎಫರ್ಟ್ ಹಾಕ್ತಿದ್ದಾರೆ. ಖಂಡಿತವಾಗ್ಲೂ ಈ ಸಲ ಗ್ಲೋಬಲ್ ಲೆವೆಲ್ ಅಲ್ಲಿ ರಾಕಿಂಗ್ ಸ್ಟಾರ್ ಯಶ್ ವಿಜಯ ಪತಾಕೆಯನ್ನ, ಕನ್ನಡದ ವಿಜಯ ಪತಾಕೆಯನ್ನ ಹಾರಿಸ್ತಾರೆ ಅನ್ನೋ ಒಂದು ಆಶಾಭಾವನೆ, ನಂಬಿಕೆ ಈ ಒಂದು ಟೀಸರ್ ಹೇಳ್ತಾ ಇದೆ. ಈ ಟೀಸರ್ ಒಂದು ತೋರಿಸ್ತಾ ಇದೆ ಅವರ ಕೆಲಸ. ಅಂಡ್ ಸಂಭ್ರಮಿಸೋಣ. ಇವತ್ತು ರಾಕಿಂಗ್ ಸ್ಟಾರ್ ಯಶ್ ಬರ್ಡೇ ಮತ್ತೆ ಟಾಕ್ಸಿಕ್ ಟೀಸರ್ ರಿಲೀಸ್ ಆಗಿದೆ. ಸಂಭ್ರಮಿಸೋಣ ಕನ್ನಡ ಪಿಕ್ಚರ್ ವೀಕ್ಷಕರಿಗೆ. ಸೊ ಇವತ್ತು ಹಬ್ಬದ ವಾತಾವರಣ ಸೃಷ್ಟಿಯಾಗಿದೆ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ. ಸೊ ಬ್ಯಾಕ್ ಟು ಬ್ಯಾಕ್ ಕನ್ನಡ ಪಿಕ್ಚರ್ ಅಲ್ಲೂ ಕೂಡ ಇವತ್ತು ರಾಕಿಂಗ್ ಸ್ಟಾರ್ ಯಶ್ ವಿಶೇಷ ಒಂದಷ್ಟು ಕೆಲಸಗಳನ್ನ ನಾವು ಮಾಡ್ತಾ ಇದೀವಿ. ನೋಡಿ ಎಂಜಾಯ್ ಮಾಡಿ. ನಮಸ್ಕಾರ.